ಅನಾಮಿಕಳಿಗೆ ಮಕ್ಕಳು ಹುಟ್ಟಿದ ಮೇಲೆ ರಮೇಶ್ ಮರಣಿಸುತ್ತಾನೆ. ರಮೇಶನ ತಮ್ಮ ಮಹೇಶ್ ಅನಾಮಿಕಳ ಮೇಲೆ ಇಲ್ಲಸಲ್ಲದ ಆಪೋಹಗಳನ್ನು ತಾಯಿ ಶಾರದಳಿಗೆ ಹೇಳಿ ಅನಾಮಿಕಳ ಮೇಲೆ ಅಸೂಯೆ ಹೆಚ್ಚಿಸುತ್ತಾನೆ. ಶಾರದಾ ಅನಾಮಿಕಳನ್ನು ಅಸಹಿಸಿಕೊಳ್ಳುತ್ತಾಳೆ. ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಅನಾಮಿಕಳಿಗಾಗಲಿ ಅನಾಮಿಕಳ ಮಕ್ಕಳಿಗಾಗಲಿ ದಕ್ಕಬಾರದು ಎಂದು ಎಲ್ಲವನ್ನು ಮಹೇಶನ ಮೇಲೆ ಬರೆದು ಕೊಡ್ತಾಳೆ. ಅದನ್ನು ತಿಳಿದುಕೊಂಡ ಅನಾಮಿಕ, ನನ್ ಬಗ್ಗೆ ಆಲೋಚಿಸದಿದ್ರು ಪರವಾಗಿಲ್ಲ, ನಿಮ್ಮ ಮೊಮ್ಮಗಳ ಬಗ್ಗೆ ಆಲೋಚಿಸ್ಬೇಕಲ್ಲ ಅತ್ತೆ. ಒಂದು ಚಿಲ್ಲರೆ ಕಾಸು ಕೂಡ ಅವರಿಗೆ ದಕ್ಕದ ಹಾಗೆ ಮಾಡಿದ್ರೆ ನಾವು ಹೇಗೆ ಬದುಕ್ಬೇಕು ಅತ್ತೆ ಹೇಳಿ? ಅದು ನಂಗೆ ಸಂಬಂಧವಿಲ್ಲದ ವಿಷಯ. ಬೇಕು ಅಂದ್ರೆ ಹಿಂದ್ಗಡೆ ಹಾಳಾದ ದೊಡ್ಡ ಬಾತ್ರೂಮ್ ಇದೆ ಅಲ್ಲ, ಆ ಸ್ಥಳ ನೀನೇ ತಗೋ. ಅಲ್ಲಿ ಸಂಸಾರವಾಗಿರ್ತೀಯೋ ಏನ್ ಮಾಡ್ತೀಯೋ ನಿನ್ನಿಷ್ಟ. ಇಲ್ಲಿರುವುದೆಲ್ಲವನ್ನು ಮಾರಿದೀನಿ, ಅದೊಂದು ಬಿಟ್ಟು. ಅದು ಕೂಡ ಕೊಡದೆ ಇದ್ರೆ 10 ಸಾಹಿತ್ಯ ಅಂತ ಕೊಟ್ಟಿದೀವಿ, ಹಬ್ಬ ಮಾಡ್ಕೋ ಎಂದು ಬಹಳ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ. ಅನಾಮಿಕಳಿಗೆ ಏನು ಮಾಡಬೇಕೋ ಅರ್ಥವಾಗದೆ ಆ ಬಾತ್ರೂಮ್ ಹತ್ರಕ್ಕೆ ಹೋಗ್ತಾಳೆ. ಅಲ್ಲಿ ಎಲ್ಲವನ್ನು ಶುಭ್ರ ಮಾಡುತ್ತಾಳೆ. ಅಲ್ಲಿ ಶುಭ್ರ ಮಾಡಿ ಸ್ವಲ್ಪ ಮಣ್ಣನ್ನು ಕೂಡ ತಗೊಂಡ್ಬಂದು ಹಾಕೋತಾಳೆ. ಇನ್ನು ಆ ಕೆಲಸವೆಲ್ಲ ಆಗುವ ಹೊತ್ತಿಗೆ 1 ವಾರದ ಮೇಲೆ ಆಗುತ್ತದೆ. ಹಾಗೆ 1 ವಾರ ಕೂಡ ಅವರು ಮರದ ಕೆಳಗೆ ಒಂದು ಚಿಕ್ಕ ಗುಡಿಸಲನ್ನು ಏರ್ಪಾಟು ಮಾಡ್ಕೊಂಡಿರ್ತಾರೆ. ಅಮ್ಮ, ಇನ್ನು ನಾವು ಮನೆಯೊಳಗೆ ಹೋಗಲಾರೆವಾ? ಇಲ್ಲೇ ಇದ್ದು ಬಿಡ್ತೀವಾ? ಅಮ್ಮ, ನಿನಗೆ ಇಲ್ಲಿ ಜಾಗ ಸರಿಯಾಗಿಲ್ಲಮ್ಮ, ನಾವು ನಮ್ಮ ಮನೆಗೆ ಹೊರಟೋಗೋಣ. ಸ್ವಲ್ಪ ದಿನ ನಾವಿಲ್ಲೇ ಇರ್ತೀವಿ, ಸ್ವಲ್ಪ ದಿನದ ನಂತರ ಎಲ್ಲಿಗಾದ್ರೂ ಹೋಗೋಣ ಅಮ್ಮ. ನನ್ ಮಾತನ್ನ ಕೇಳಿ ನೀವು ಹಠ ಮಾಡದೇ ಇರಿ ಸಾಕು. ಮಕ್ಕಳು ಸರಿ ಅನ್ನುತ್ತಾರೆ. ಅವರ ಹಸಿವೆಯನ್ನು ತೀರಿಸೋದಕ್ಕೆ ಆಕೆ ದೊಡ್ಡವರ ಮನೆಗಳಲ್ಲಿ ಮನೆ ಕೆಲಸ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕೆಲವು ದಿನ ಕಳೆಯುತ್ತೆ. ಮನೆ ಕೆಲಸ ಮಾಡಿ ಬಂದ ದುಡ್ಡಿನಿಂದ ಸ್ವಲ್ಪ ಗಿಡಗಳನ್ನು ತರುತ್ತಾಳೆ ಅನಾಮಿಕಾ. ಆ ಶುಭ್ರ ಮಾಡಿದ ಬಾತ್ರೂಮ್ ಅಲ್ಲಿ ಗಿಡಗಳನ್ನು ನೆಡುತ್ತಾಳೆ. ಹಾಗೆ ಸ್ವಲ್ಪ ದಿನಕ್ಕೆ ಆ ಗಿಡಗಳಿಗೆ ತರಕಾರಿ ಚೆನ್ನಾಗಿ ಬರುತ್ತೆ. ಅವನ್ನು ಮಾರುತ್ತಾ ದುಡ್ಡು ಸಂಪಾದಿಸ್ತಾ ಇರ್ತಾಳೆ ಅನಾಮಿಕಾ. ಒಂದು ದಿನ ಅನಾಮಿಕಾ ತರಕಾರಿ ಮಾರ್ಕೆಟ್ ಅಲ್ಲಿ ತರಕಾರಿ ಮಾರ್ತಾ ಇರ್ತಾಳೆ. ಬರ್ಬೇಕಮ್ಮ, ಬರ್ಬೇಕು, ತಾಜಾ ತರಕಾರಿಗಳು, ಔಷಧಿ ಇಲ್ಲದೆ ಬೆಳೆದ ತರಕಾರಿಗಳು, ಬರ್ಬೇಕಮ್ಮ ಬರ್ಬೇಕು ಎಂದು ಕೇಕೆ ಹಾಕುತ್ತಾ ಇದ್ದರಿಂದ ಆಗಲೇ ಅಲ್ಲಿರುವ ಶಾರದಾ, ಏನೋ ಔಷಧಿ ಇಲ್ಲದೆ ತರಕಾರಿನ ಯಾರಪ್ಪ ಎಂದು ಹಿಂದಕ್ಕೆ ತಿರುಗಿ ನೋಡುತ್ತಾಳೆ. ಅಲ್ಲಿ ಅನಾಮಿಕಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ. ಇದು ತರಕಾರಿ ಗಿಡಗಳನ್ನ ಎಲ್ಲಿ ಬೆಳೆಸ್ತಾ ಇದ್ದಾಳೆ? ನಿಜಕ್ಕೂ ಇವಳ ಸುಳ್ಳಿನ ಬದುಕೇನು ನೋಡ್ಬೇಕು ಎಂದು ಅವಳ ಹತ್ರಕ್ಕೆ ಹೋಗುತ್ತಾಳೆ. ಅಲ್ಲಿ ಕೆಲವರು ತರಕಾರಿ ತಗೋತಾ ಇರ್ತಾರೆ. ಅವರ ಜೊತೆ ಶಾರದಾ, ಇವಳ ಹತ್ರ ತರಕಾರಿ ಕೊಂಡ್ಕೋಬೇಡಿ, ಯಾಕೆಂದ್ರೆ ಇವಳು ಮೋಸ ಮಾಡ್ತಾಳೆ. ಅವಳಿಗೆ ಬೆಳೆ ಬೆಳೆಯೋದಕ್ಕೆ ಜಾಗನೇ ಇಲ್ಲ, ಸಹಜ ಸಿದ್ಧವಾಗಿ ಬೆಳೆಸಿದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ. ಅವಳ ಮಾತನ್ನ ನಿಜಕ್ಕೂ ನಂಬಬೇಡಿ. ಇಲ್ಲ ರೀ, ನಾನೇ ಸ್ವತಃ ತರಕಾರಿನ ಬೆಳಿತಾ ಇದ್ದೀನಿ, ಬೇಕು ಅಂದ್ರೆ ನಾನೇ ನಿಮ್ಗೆ ನಿಜವಾಗಿ ತೋರಿಸ್ತೀನಿ, ನೀವೆಲ್ರೂ ನನ್ ಜೊತೆ ಬನ್ನಿ. ಹೌದಾ, ತೋರ್ಸಂತೆ ಬಾ ಎಂದು ಅವರ ಜೊತೆ ತರಕಾರಿ ಗಿಡಗಳ ಹತ್ರ ಹೋಗ್ತಾಳೆ. ಬಾತ್ರೂಮ್ ಇರುವ ಸ್ಥಳದಲ್ಲಿ ಗಿಡಗಳನ್ನು ನೋಡ್ತಾಳೆ ಶಾರದಾ. ಚಿಚಿ, ಇಲ್ಲಿ ತರಕಾರಿ ಕೊಂಡ್ಕೋಬೇಡಿ, ಈ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಬಾತ್ರೂಮ್ ಇತ್ತು, ಈಗ ಅದ್ರ ಮೇಲೆ ತರಕಾರಿ ಗಿಡ ಬೆಳೆದು ಮಾರ್ತಾ ಇದ್ದಾಳೆ. ಇಲ್ಲಾಂದ್ರೆ ಏನಾದ್ರೂ ಇದೆಯಾ? ಇಲ್ಲ ಸಲ್ಲದ ರೋಗಗಳು ಬರದೆ. ಆ ಮಾತಿಗೆ ಅವರು, ಹೌದಾ, ನಿಜ ಹೇಳು ಎಂದು ಅನಾಮಿಕಳನ್ನು ಗಟ್ಟಿಯಾಗಿ ಕೇಳುತ್ತಾರೆ. ಆಕೆ ಹೇಳಿದ್ದು ನಿಜನೇ, ಆದ್ರೆ ನಾನು ಆ ಪ್ರದೇಶವೆಲ್ಲವನ್ನು ಕ್ಲೀನ್ ಮಾಡಿ ಹೊಸ ಮಣ್ಣನ್ನು ತಂದು ಬೆಳೆ ಬೆಳೀತಾ ಇದ್ದೀನಿ. ನೀವು ನಂಬಿದ್ರು ನಂಬದೇ ಇದ್ರು ಅದು ನಿಜ. ನನಗೆ ಮಕ್ಕಳು ಇದ್ದಾರೆ, ಆದ್ರಿಂದ ಅವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದು ನಿಜವಾಗಿಯೂ ನಿಜ ರೀ. ಇನ್ನು ಅದೆಲ್ಲ ಕೇಳಿದ ಮೇಲೆ ಅಲ್ಲಿರುವವರು, ಮಕ್ಕಳ ಮೇಲೆ ಯಾರು ಆಣೆ ಇಟ್ಟು ಹೇಳೋದಿಲ್ಲ, ಆದ್ರಿಂದ ನಾವೆಲ್ಲ ನಿನ್ನನ್ನ ನಂಬ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಶಾರದಾ ಕೂಡ ಅಲ್ಲಿಂದ ಹೋಗುತ್ತಾ ಇರುವಾಗ ಅನಾಮಿಕಾ ಅತ್ತೆ ಶಾರದಳ ಹತ್ರ ಈಗಂತಾಳೆ, ಯಾಕೆ ಅತ್ತೆ, ನೀವು ಇನ್ನೂ ನನ್ ಮೇಲೆ ಕೋಪದಿಂದಿದ್ದೀರಾ? ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಅಷ್ಟು ಕೋಪ ತೋರಿಸ್ತಾ ಇದ್ದೀರಿ ನನ್ ಮೇಲೆ? ಗಂಡ ಸತ್ತ ತಕ್ಷಣ ಇನ್ನೊಬ್ಬ ಗಂಡ ಬೇಕಾಗಿತ್ತಲ್ವಾ ನಿಂಗೆ? ಅದೊಂದು ಸಾಕು. ನೀನೆಷ್ಟು ತಪ್ಪು ಮಾಡಿದ್ಯಾ? ಛೀ, ಯಾರು ಹೇಳಿದ್ರು ಅತ್ತೆ? ಇಷ್ಟು ದೊಡ್ಡ ಅಪ್ಪನಿಂದೇನಾ ನನ್ ಮೇಲೆ ಹಾಗೆ ಹೇಗೆ ಹಾಕಿದ್ರಿ ನೀವು? ನನ್ ಮೇಲೆ ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನಾನು ಅಂತವಳಾದ್ರೆ ಇನ್ನು ಮಕ್ಕಳನ್ನು ನೋಡ್ಕೋತಾ ರೋಡ್ ಮೇಲೆ ಕೂಡ ಇರುವ ಅಗತ್ಯವಿರೋದಿಲ್ಲ. ಆದ್ರೂ ನಾನು ನನ್ನ ನಿಜಾಯಿತಿಯನ್ನ ನಿರೂಪಿಸಬೇಕಾದ ಅಗತ್ಯವಿಲ್ಲ ಅತ್ತೆ. ಕಾಲವೇ ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಆ ಮಾತಿಗೆ ಆಲೋಚನೆಯಲ್ಲಿ ಬೀಳುತ್ತಾಳೆ. ರಾತ್ರಿ ಸಮಯದಲ್ಲಿ ಆಕೆ ಅವಳ ಬಗ್ಗೆ ಆಲೋಚಿಸುತ್ತಾ ಇರ್ತಾಳೆ. ಇಷ್ಟರಲ್ಲಿ ಮಹೇಶ್ ತಾನು ಪ್ರೇಮಿಸಿದ ಹುಡುಗಿ ಬಗ್ಗೆ ಶಾರದಳಿಗೆ ಹೇಳುತ್ತಾನೆ. ಶಾರದಾ 1 ನಿಮಿಷ ಕೂಡ ಆಲೋಚಿಸದೆ ಸರಿ ಎಂದು ಹೇಳಿ ಆ ಹುಡುಗಿ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಅಂಗರಂಗ ವೈಭವವಾಗಿ ಮದುವೆ ಮಾಡುತ್ತಾಳೆ. ಮಹೇಶ್ ಹೆಂಡತಿ ಹೆಸರು ಶಾಂತಿ. ಶಾಂತಿ ಮನೆಗೆ ಬಂದಾಗಿನಿಂದ ಅತ್ತೆ ಜೊತೆ ನಿಜಕ್ಕೂ ಮಾತಾಡ್ತಾನೆ ಇರ್ಲಿಲ್ಲ. ಬಹಳ ಪೊಗರಿನಿಂದ ನಡ್ಕೋತಾ ಇರ್ತಾಳೆ. ಆ ವಿಷಯವನ್ನು ಮಹೇಶ್ ನಿಜಕ್ಕೂ ಹಚ್ಕೋತಾನೆ ಇರ್ಲಿಲ್ಲ. ಒಂದು ದಿನ ಶಾರದಾ, ಅಮ್ಮ ಶಾಂತಿ, ಯಾಕೆ ನೀನು ನನ್ನ ನೋಡಿದ ಅದೊಂಥರವಾಗಿದ್ಯಾ? ನಾನೇನ್ ಮಾಡ್ದೆ? ನೀವೇನ್ ಮಾಡಿದಿರೋ ನಿಮ್ಗೆ ಗೊತ್ತಿಲ್ಲ. ಅನ್ಯಾಯವಾಗಿ ದೊಡ್ಡ ಸೊಸೆನ ಮನೆಯಿಂದ ಹೊರಗಟ್ಟಿದ್ದೀರಾ, ಆಸ್ತಿ ಅವರಿಗೆ ದಕ್ಕದ ಹಾಗೆ ಮಾಡಿದ್ದೀರಾ.
ನಿಮ್ ಮಗ ಎಷ್ಟು ಹೇಳಿದ್ರು ಕೇಳಿದೆ, ನೀವು ನಿಮ್ಮ ಚಿಕ್ಕ ಮಗನಿಗೆ ಮಾತ್ರ ನ್ಯಾಯ ಮಾಡ್ರೆ ಅವಳಿಗೆ ಅನ್ಯಾಯ ಮಾಡಿದ್ದೀರಾ. ನಿಮ್ಮ ಮಗನಿಗೆ ಅದು ಸರಿ ಅನಿಸ್ಬೋದು, ಆದ್ರೆ ನ್ಯಾಯವಾಗಿ ನೋಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪು ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಕೆ ಹೇಳಿದ್ದು ಕೂಡ ನಿಜನೇ ಅಲ್ವಾ? ನಾನು ನಮ್ಮ ಮಗನ ಮಾತನ್ನು ನಂಬಿ ಅವಳಿಗೆ ಅನ್ಯಾಯ ಮಾಡಿದೆ. ಈ ಹುಡುಗಿ ನನ್ನ ಕಣ್ಣು ತೆರೆಸಿದ್ದಾಳೆ. ಈ ದಿನ ಮಹೇಶನ ಹತ್ರ ಒಂದ್ಸಲ ಮಾತಾಡ್ಬೇಕು ಅಂತ ಅಂದ್ಕೋತಾಳೆ ಶಾರದಾ. ಇನ್ನು ಆ ದಿನ ಸಾಯಂಕಾಲ ಮಹೇಶ್ ಮನೆಗೆ ಬಂದ ಮೇಲೆ, ನಾನು ನಮ್ಮ 10 ಎಕರೆ ಜಾಗದಲ್ಲಿ ಒಂದ್ 5 ಎಕರೆನ ಅನಾಮಿಕಳ ಹೆಸರು ಮೇಲೆ ಬರಿಬೇಕು ಅಂದ್ಕೋತಾ ಇದ್ದೀನಿ. ಆಸ್ತಿ ಹಂಚಿಕೆ ಯಾವಾಗ್ಲೂ ನಡೆದು ಹೋಗಿದೆ ಅಲ್ಲ, ಮತ್ತೇನಕ್ಕೆ ಆಲೋಚನೆ ಬಂತು ನಿಂಗೆ? ನಾನು ಅನಾಮಿಕಂಗೆ ಅನ್ಯಾಯ ಮಾಡಿದೆ ಅಂತ ನಂಗೆ ಪದೇ ಪದೇ ಅನ್ನಿಸ್ತಾ ಇದೆ ಕಣೋ, ಅದಕ್ಕೆ ಕೇಳ್ತಾ ಇದ್ದೀನಿ. ಏನ್ ಮಾಡೋಣ ಹೇಳು? ನಾನು ಅವರಿಗೆ 1 ಎಕರೆ ಕೂಡ ಬರೆದು ಕೊಡೋದಿಲ್ಲ. ನೀನು ಹೆಚ್ಚಾಗಿ ಮಾತಾಡಿದ್ರೆ ನೀನು ಕೂಡ ಆಕೆ ಹತ್ರನೇ ಹೋಗಿ ಬದುಕು. ಆ ಮಾತನ್ನು ಕೇಳಿ ಶಾಂತಿ ಹೊರಗೆ ಬರುತ್ತಾಳೆ. ಕೋಪದಿಂದ ಹೀಗಂತಾಳೆ, ನೋಡಿ, ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿದ್ದೀನಿ. ಕಷ್ಟದ ಬೆಲೆ ಏನು ಅಂತ ನಂಗೆ ಗೊತ್ತು. ಅನಾಮಿಕ ಪಡ್ತಾ ಇರೋ ಕಷ್ಟ ನೋಡಿ ನನಗೆ ಪಾಪ ಅನ್ಸುತ್ತೆ. ಅಣ್ಣನ ಹೆಂಡತಿ ಮೇಲೆ ನಿಂಗೆ ಸ್ವಲ್ಪ ಕೂಡ ಕರುಣೆ ಇಲ್ವಾ? ಒಂದು ವೇಳೆ ಕರುಣೆ ಇಲ್ಲದಿದ್ರು ಮಕ್ಕಳನ್ನು ನೋಡಿ ಆದ್ರೂ ನಿಮ್ಗೆ ಪಾಪ ಅನ್ಸಲ್ವಾ? ಅತ್ತೆ ಸೊಸೆ ಇಬ್ಬರು ಸೇರಿ ಹೋಗಿ ಹೀಗೆ ನಾಟಕ ಆಡ್ತಾ ಇದ್ದೀರಾ. ಈ ಆಸ್ತಿಯಲ್ಲಿ ಯಾರಿಗೂ ಚಿಲ್ಲರೆ ಕಾಸು ಕೂಡ ಕೊಡಲ್ಲ. ಯಾಕೆ ಸಿಕ್ಕಲ್ಲ? ನಿಮ್ಮ ಅಮ್ಮನ ಕೈಯಲ್ಲಿ ಬಲವಂತವಾಗಿ ಆಸ್ತಿ ಎಲ್ಲ ಬರ್ಸ್ಕೊಂಡ್ರಿ. ಮೊಮ್ಮಕ್ಕಳಿಗೆ ಬರಬೇಕಾದ ಆಸ್ತಿ ಕೂಡ ನೀವೇ ತಗೊಂಡಿದ್ದೀರಾ ಅಂತ ಪೊಲೀಸ್ ಕೇಸ್ ಮಾಡಿದ್ರೆ ಸ್ವಲ್ಪ ಕೂಡ ನಿಮ್ಗೆ ಸ್ವಂತವಾಗಿರಲ್ಲ. ಏನೇ ಶಾಂತಿ, ನಿಜಕ್ಕೂ ನೀನೇ ನನ್ ಹೆಂಡ್ತಿನ? ಅನಾಮಿಕಂಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ಯಾ? ನಾನು ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ, ನೀವೇ ಚೆನ್ನಾಗಿ ಆಲೋಚಿಸಿ ಹೇಳಿ. ನಿಮ್ಮ ಅಮ್ಮನವರು ನಿಮ್ಮ ಬಂಗಾರದ ಬಿಲ್ಡಿಂಗ್ ಅಲ್ಲಿ ಅರ್ಧ ಆಸ್ತಿ ಕೇಳ್ತಾ ಇಲ್ವಲ್ಲ, ಸ್ವಲ್ಪ ಆಸ್ತಿ ಬರ್ಕೊಡೋಣ ಅಂತ ಇದ್ದಾಳೆ. 5 ಎಕರೆ ಕೊಡ್ತೀರಾ? ಆಸ್ತಿ ಎಲ್ಲ ಅರ್ಧ ಭಾಗ ಕೊಡ್ತೀರಾ? ನೀವೇ ಆಲೋಚಿಸಿ. ಆ ಮಾತಿಗೆ ಮಹೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಆ ದಿನ ರಾತ್ರಿ ಅತ್ತೆ ಸೊಸೆಯರಿಬ್ರು ಒಂದೇ ರೂಮಿನಲ್ಲಿ ಮಲಗಿ ನಿದ್ರೆ ಹೋಗುತ್ತಿರ್ತಾರೆ. ರಮೇಶ್ ಅವರನ್ನು ಸಾಯಿಸಲಿಕ್ಕೆ ಅಲ್ಲಿಗೆ ಬರ್ತಾನೆ. ಆಗ ಶಾಂತಿ ಒಂದೇ ಸಲ ನಿದ್ರೆಯಿಂದೆದ್ದು ಅವನನ್ನ ಗಟ್ಟಿಯಾಗಿ ಹಿಡ್ಕೊತಾಳೆ. ಛೀ, ನೀವು ಇಂಥದ್ದೇನೋ ಮಾಡ್ತೀರಾ ಅಂತ ನಾನು ಮೊದಲೇ ಜಾಗೃತೆಯಿಂದ ಇದ್ದೆ. ಅತ್ತೆ, ಇವರ ಕೈಕಾಲು ಕಟ್ಟಾಕಿ ಎಂದು ಅನ್ನುತ್ತಾಳೆ. ಇನ್ನು ಇಬ್ಬರು ಸೇರಿ ಮಹೇಶನ ಕೈಕಾಲು ಕಟ್ಟಿ ಹಾಕುತ್ತಾರೆ. ಮರ್ಯಾದೆಗೆ ಬಿಟ್ಬಿಡಿ, ಇಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ತೀನಿ. ನಾವಿಬ್ಬರು ಈಗ ನಿನ್ನನ್ನ ಸೇರಿ ಸಾಯಿಸಿದ್ರೆ ಏನ್ ಮಾಡ್ತೀಯಾ? ಹೋಗುವಾಗ ಏನಾದ್ರೂ ಆಸ್ತಿ ತಗೊಂಡು ಹೋಗ್ತೀಯಾ? ನಿನ್ನನ್ನ ಪ್ರೇಮಿಸಿದಾಗ ನೀನು ಬಹಳ ಒಳ್ಳೆಯವನು ಅಂದ್ಕೊಂಡೆ. ಇಲ್ಲಿಗೆ ಬಂದ ಮೇಲೆ ನಿನ್ನ ಬಗ್ಗೆ ಪೂರ್ತಿಯಾಗಿ ತಿಳಿತು. ಮರ್ಯಾದೆಯಾಗಿ ನಾಳೆ 5 ಎಕರೆ ಅವ್ರ ಹೆಸರು ಮೇಲೆ ಬರೆದು ಕೊಡು, ಇಲ್ಲ ಅಂದ್ರೆ ಈ ದಿನ ನಿನ್ನನ್ನ ಮೇಲಕ್ಕೆ ಕಳಿಸ್ತೀನಿ. ಆ ಮಾತಿಗೆ ಮಹೇಶ್ ಬಹಳ ಭಯಪಟ್ಟು ಹೋಗುತ್ತಾನೆ. ಅರೆ, ನಿನ್ನಂತ ಹಾವಿನ ಮಾತನ್ನು ನಂಬಿ ಅನ್ಯಾಯವಾಗಿ ಅನಾಮಿಕಳನ್ನು ದೂರ ಮಾಡಿದೆ ಎಂದು ಮಗನಿಗೆ ಬಯ್ಯದ ಬೈಗುಳಗಳನ್ನೆಲ್ಲ ಬೈಯುತ್ತಾಳೆ. ಆಮೇಲೆ ಅವನನ್ನೊಂದು ರೂಮಲ್ಲಿ ಕೂಡಿ ಹಾಕುತ್ತಾರೆ. ಮಾರನೇ ದಿನ ಲಾಯರ್ ಅನ್ನು ಕರೆಸಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ. 5 ಎಕರೆಯನ್ನು ಅನಾಮಿಕಳ ಹೆಸರಿಗೆ ಬರೆದುದಲ್ಲದೆ ಒಂದು ಮನೆಯನ್ನು ಕೂಡ ಬರೆದು ಕೊಡುತ್ತಾಳೆ ಅತ್ತೆ. ಮಹೇಶ್ ಇಷ್ಟವಿಲ್ಲದಿದ್ದರೂ ಸರಿ ಸೈನ್ ಮಾಡುತ್ತಾನೆ. ಇನ್ನು ಆ ನಂತರ ಶಾಂತಿ ಶಾರದಾ ಇಬ್ಬರು ಸೇರಿ ಅನಾಮಿಕಳ ಹತ್ರ ಹೋಗ್ತಾರೆ. ಅನಾಮಿಕ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ಕೋತಾ ಇರ್ತಾಳೆ. ಅನಾಮಿಕಾ, ನನ್ನನ್ನು ಕ್ಷಮಿಸಮ್ಮ, ನಾನು ನಿನ್ ಬಗ್ಗೆ ಬಹಳ ತಪ್ಪಾಗಿ ಆಲೋಚಿಸಿದೆ. ಅದಕ್ಕೆ ಕಾರಣ ಮಹೇಶ್, ಅವನಿಂದಲೇ ನಾನು ಹೀಗೆ ತಯಾರಾದೆ. ಆಮೇಲೆ ನನಗೆ ಸ್ವಲ್ಪವಾಗಿ ಅರ್ಥವಾಯ್ತು. ಶಾಂತಿ ನನ್ನ ಕಣ್ಣು ತೆಗೆಸಿದ್ಲು. ತಗೊಳಮ್ಮ, ಈ ಆಸ್ತಿ ಪತ್ರ ತಗೋ. ನಂಗೆ ಬೇಡ ಅತ್ತೆ, ನಾನು ಸಂತೋಷವಾಗಿ ಬದುಕ್ತಾ ಇದ್ದೀನಿ. ಕಷ್ಟನೋ ನಷ್ಟನೋ ನಾವು ಹೀಗೆ ಬದುಕ್ತೀವಿ. ನೀವು ನಾನೇನು ಅಂತ ತಿಳ್ಕೊಂಡ್ರಲ್ಲ, ನನಗಷ್ಟೇ ಸಾಕು. ಶಾರದಾ ಮಾತ್ರ ನಿಜಕ್ಕೂ ಒಪ್ಕೊಳ್ಳಿಲ್ಲ. ಆ ಪತ್ರವನ್ನು ಅವಳ ಕೈಯಲ್ಲಿಡುತ್ತಾಳೆ. ಇನ್ನು ಅನಾಮಿಕಾ ಆ ಪತ್ರವನ್ನು ತೆಗೆದುಕೊಳ್ಳದೆ ತಪ್ಪಲಿಲ್ಲ. ಇನ್ನು ಆ ದಿನದಿಂದ ಶಾರದಾ ಶಾಂತಿ ಇಬ್ಬರು ಕೂಡ ಅನಾಮಿಕಾ ಅವರ ಜೊತೆ ಕಲೆತಿರುತ್ತಾರೆ. ಮಹೇಶ್ ಒಬ್ಬನೇ ಆ ಮನೆಯಲ್ಲಿರ್ತಾನೆ. ಸ್ವಲ್ಪ ದಿನದ ನಂತರ ಮಹೇಶ್ ತನ್ನ ಮನಸ್ಸನ್ನು ಬದಲಾಯಿಸ್ಕೋತಾನೆ. ಹೆಂಡತಿಯನ್ನು ಕರೆದುಕೊಂಡು ಅವರಿಬ್ಬರು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಶಾರದಾ ಬಾ ಎಂದು ಕರೆದವರು ಅನಾಮಿಕಾ ಹೋಗಲಿಲ್ಲ. ಶಾರದಾ ಅನಾಮಿಕಳ ಮಕ್ಕಳನ್ನು ನೋಡ್ಕೊಂಡು ಮನೆಯಲ್ಲೇ ಇರ್ತಾಳೆ. ಅನಾಮಿಕಾ 5 ಎಕರೆಯಲ್ಲಿ ತರಕಾರಿ ಬೆಳೆಯುತ್ತಾ ಅವನ್ನು ಮಾರಿ ದುಡ್ಡು ಸಂಪಾದಿಸುತ್ತಾ ಸಂತೋಷದಿಂದ ಇರ್ತಾಳೆ. ದಕ್ಷಿಣಾಪಲ್ಲಿ ಅನ್ನುವ ಗ್ರಾಮದಲ್ಲಿ ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಅನಾಮಿಕಾ ಶಾರದಾ ಇಬ್ಬರು ಕೂಡ ಪರಮಶಿವನಿಗೆ ಭಕ್ತರು. ಇಬ್ಬರು ಶಿವಯ್ಯನ ಗುಡಿ ಹತ್ತಿರ ಹಣ್ಣು ಹೂಗಳು ಮಾರ್ತಾ ಇರ್ತಾರೆ. ಅನಾಮಿಕಾ ಹೂ ಕಟ್ಟಿ ಮಾರ್ತಾ ಇದ್ರೆ ಅತ್ತೆ ತೆಂಗಿನಕಾಯಿ ಹಣ್ಣು ಮಾರ್ತಾ ಇರ್ತಾಳೆ. ಹಾಗೆ ಬಂದ ಸ್ವಲ್ಪ ದುಡ್ಡನ್ನು ದೇವನಿಗೆ ದಕ್ಷಿಣೆಯಾಗಿ ಕೊಡ್ತಾ ಇರ್ತಾರೆ ಅವರಿಬ್ರು. ಹಾಗಿರುವಾಗ ಒಂದು ದಿನ ಅನಾಮಿಕಾ ದಕ್ಷಿಣೆ ಕೊಡಲಿಕ್ಕೆ ಹೋದಾಗ ಪೂಜಾರಿ ಹೀಗಂತಾನೆ, ನಾನು ಯಾವಾಗಿನಿಂದನೋ ಹೇಳ್ಬೇಕು ಅಂದ್ಕೋತಾ ಇದ್ದೀನಿ, ನಿಮಗೆ ಬರುವ ಸಂಪತ್ತೇ ಸ್ವಲ್ಪವಾಗಿದೆ, ಅದರಲ್ಲಿ ಸ್ವಲ್ಪ ದಕ್ಷಿಣೆ ಹಾಕ್ತಾ ಇದ್ದೀರಾ, ಇನ್ನು ನಿಮಗೆ ಲಾಭವೇನಿರುತ್ತೆ? ಮೇಲಾಗಿ ನೀವಿಬ್ಬರು ಗಂಡ ಇಲ್ಲದವರು, 3 ಚಿಕ್ಕ ಮಕ್ಕಳಿದ್ದಾರೆ.
ಕುಟುಂಬವೇ ಕಳೆಯೋದು ಕಷ್ಟವಾಗಿರುತ್ತೆ ನಿಮ್ಗೆ. ಯಾಕಮ್ಮ ದಕ್ಷಿಣೆ ಹಾಕ್ತಾ ಇದ್ದೀರಾ? ಆ ದೇವರಿಗೆ ಗೊತ್ತಿಲ್ವಾ ನಿಮ್ ಕಷ್ಟಗಳು? ಅವನಿಗೆ ಎಲ್ಲ ಗೊತ್ತು. ನೀವು ದಕ್ಷಿಣೆ ಹಾಕಬೇಕಾದ ಅಗತ್ಯವಿಲ್ಲ. ಆ ಪರಮಶಿವ ಕೊಟ್ಟಿದ್ದಿನ ತಿರುಗಿ ಅವನಿಗೆ ಕೊಡದೆ ಇನ್ಯಾರಿಗೆ ಕೊಡ್ತೀವಿ ಹೇಳಿ? ಇನ್ನು ಕಷ್ಟಗಳು ಅಂತೀರಾ? ಅವನೇ ಕಷ್ಟ ಕೊಡ್ತಾನೆ, ಅವನೇ ಸುಖಾನು ಕೊಡ್ತಾನೆ. ಯಾವಾಗ ಯಾವ ಸಮಯದಲ್ಲಿ ಏನ್ ಕೊಡ್ಬೇಕೋ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ ಬಗ್ಗೆ ನೀವು ಕರುಣೆ ತೋರಿಸಿದಕ್ಕೆ ಬಹಳ ಸಂತೋಷ, ಮತ್ತೇನೋ ಪರವಾಗಿಲ್ಲ ಎಂದು ಹೇಳಿ ದಕ್ಷಿಣೆ ಕೊಟ್ಟು ಬರುತ್ತಾರೆ ಅತ್ತೆ ಸೊಸೆಯರಿಬ್ಬರು. ಹಾಗೆ ಅವರು ಹೋಗುತ್ತಾ ಹೋಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ. ಅತ್ತೆ, ಶಿವರಾತ್ರಿ ಬರ್ತಾ ಇದೆ ಅಲ್ಲ, ನಾವು ಈ ಸಲ ಶಿವರಾತ್ರಿನ ಬಹಳ ಚೆನ್ನಾಗಿ ನಡೆಸ್ಕೋಬೇಕು ಅಂತ ನನ್ ಮನಸ್ಸೇಕು ತುಂಬಾ ಹೇಳ್ತಾ ಇದೆ. ನಾವು ಈ ಸಲ ಬಹಳ ದೊಡ್ಡದಾಗಿ ನಡೆಸ್ಬೇಕು ಅತ್ತೆ. ನಾನು ಕೂಡ ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ. ಈ ಸಲ ಹೇಗಾದ್ರೂ ಸರಿ ಶಿವರಾತ್ರಿನ ಬಹಳ ದೊಡ್ಡದಾಗಿ ಆಚರಿಸ್ಕೋಬೇಕು. ಆದ್ರೆ ಒಂದೇ ದುಃಖ ಅತ್ತೆ, ಸ್ವಯಂ ಆಗಿ ಆ ಶಿವಯ್ಯಂಗೆ ನಮ್ಮ ಕೈಯಿಂದ ಅಭಿಷೇಕ ಮಾಡುವ ಭಾಗ್ಯ ಸಿಕ್ಕಲ್ಲ. ಅಂತಹ ಭಾಗ್ಯ ಸಿಗಬೇಕು ಅಂತ ಯಾವತ್ತಿನಿಂದಲೋ ಶಿವಯ್ಯನ ಕೇಳ್ತಾ ಇದ್ದೀನಿ. ಆ ಭಾಗ್ಯವನ್ನು ಯಾವಾಗ ಕೊಡ್ತಾನೋ ಏನೋ. ಆ ಭಾಗ್ಯವನ್ನು ಬೇಗನೆ ಬರೋ ಹಾಗೆ ನಾನು ಕೂಡ ಶಿವಯ್ಯನ ಪ್ರಾರ್ಥಿಸ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಅಲ್ಲಿಂದ ಮನೆಗೆ ಸೇರ್ಕೊಳ್ಳುತ್ತಾರೆ. ಅಲ್ಲಿಗೆ ಹೋದ ಮೇಲೆ ನವ್ಯ ಭವ್ಯ ಇಬ್ಬರು ಕೂಡ ಬಹಳ ಸಂತೋಷದಿಂದ ಅವರ ಹತ್ರಕ್ಕೆ ಹೋಗ್ತಾರೆ. ಅಮ್ಮ, ಈ ದಿನ ಮನೆ ಕೆಲಸ ಎಲ್ಲ 3 ಸರಿ ಮಾಡ್ಬಿಟ್ಟಿದೀವಿ. ಅಣ್ಣಯ್ಯ ತರಕಾರಿ ತಗೊಂಡ್ಬರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾನೆ. ನಾವಿಬ್ಬರು ಇಲ್ಲೇ ಕುತ್ಕೊಂಡು ಆಡ್ಕೋತಾ ಇದ್ದೀವಿ. ನನ್ನ ಬಂಗಾರದ ಮರಿಗಳು, ಯಾಕಮ್ಮ ಅಷ್ಟು ಕಷ್ಟಪಡ್ತಾ ಇದ್ದೀರಾ? ಯಾರು ಹೇಳಿದ್ರು ಹೀಗೆಲ್ಲ ಕೆಲಸ ಮಾಡು ಅಂತ? ನಮ್ಮ ಟೀಚರ್ ಹೇಳಿದ್ರಮ್ಮ, ಮನೆಯಲ್ಲಿ ಅಪ್ಪ ಅಮ್ಮಂಗೆ ಸಹಾಯ ಮಾಡ್ಬೇಕು ಅಂತ. ನೀನು ಅಜ್ಜಿ ನಮ್ಗಾಗಿ ಕಷ್ಟಪಡ್ತಾ ಇದ್ದೀರಲ್ಲ, ಅದಕ್ಕೆ ಈ ದಿನದಿಂದ ನಾವು ಕೂಡ ನಿಮಗೆ ಸಹಾಯವಾಗಿರ್ತೀವಿ. ಒಳ್ಳೆ ಮಕ್ಕಳು. ಸರಿ, ಮಾರ್ಕೆಟ್ಗೆ ಹೋಗೋದಕ್ಕೆ ಅಣ್ಣಯ್ಯಂಗೆ ದುಡ್ಡು ಎಲ್ಲಿಂದ ಬಂತು ಇಷ್ಟಕ್ಕೂ? ಅಣ್ಣಯ್ಯ ನೀವು ಕೊಟ್ಟ ದುಡ್ಡನ್ನ ಖರ್ಚು ಮಾಡದೆ ಹಾಗೆ ಎತ್ತಿಟ್ಕೋತಾ ಇದ್ದಾನೆ. ಆ ದುಡ್ಡಿನಿಂದಲೇ ತರಕಾರಿ ತಗೊಂಡ್ಬರ್ತೀನಿ ಅಂತ ಹೇಳಿದಾನೆ ಅಜ್ಜಿ. ಆ ಮಾತು ಕೇಳಿ ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ. ಇಷ್ಟರಲ್ಲಿ ಅನಾಮಿಕಳ ಮಗ ಅಲ್ಲಿಗೆ ಬರ್ತಾನೆ, ತರಕಾರಿ ತಗೊಂಡ್ಬಂದಿರ್ತಾನೆ. ಇನ್ನು ಅವರಿಬ್ಬರು ಮಗುವನ್ನ ಹೊಗಳುತ್ತಾ ಅಡಿಗೆ ಮಾಡುತ್ತಾರೆ. ಇನ್ನು ಎಲ್ಲರೂ ಊಟ ಮಾಡಿ ಪ್ರಶಾಂತವಾಗಿ ವಿಶ್ರಾಂತಿ ತಗೋತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ನೀರು ಕಾಯಿಸ್ಲಿಕ್ಕೆ ನೋಡಿದರೆ ಸೌದೆ ಇರಲಿಲ್ಲ. ಆಕೆ ಸೌದೆಗಾಗಿ ಹತ್ತಿರದಲ್ಲಿರುವ ಮರದ ಹತ್ರ ಹೋಗ್ತಾಳೆ. ಅಲ್ಲಿಗೆ ಹೋಗಿ ನೋಡಿದರೆ ಅಲ್ಲಿ ದೊಡ್ಡ ಮರದ ಪೊಟರೆಯಲ್ಲಿ ಶಿವಲಿಂಗ ಕಾಣಿಸುತ್ತೆ ಅನಾಮಿಕಂಗೆ. ಮೊದಲು ಆ ಶಿವಲಿಂಗವನ್ನು ನೋಡುತ್ತಲೇ ಅನಾಮಿಕ ಬಹಳ ಗಾಬರಿಯಾಗುತ್ತಾಳೆ. ಶಿವಲಿಂಗ ಯಾರು ಇಲ್ಲಿಟ್ಟಿದ್ದಾರೆ? ಶಿವಯ್ಯನಿಗೆ ಪೂಜೆ ಇಲ್ಲದೆ ಇಲ್ಲಿ ಎಷ್ಟು ಕಾಲ ಇದ್ದಾರೋ ಏನೋ. ಶಿವಯ್ಯ, ಅವರನ್ನು ಕ್ಷಮಿಸಯ್ಯ ಎನ್ನುತ್ತಾ ಆ ಶಿವಲಿಂಗವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಅತ್ತೆಗೆ ನಡೆದ ವಿಷಯವೆಲ್ಲವನ್ನು ವಿವರವಾಗಿ ಹೇಳುತ್ತಾಳೆ. ಅತ್ತೆ, ನಿಜ ಹೇಳ್ಬೇಕು ಅಂದ್ರೆ ದೇವರು ನಮ್ಮ ಕೋರಿಕೆ ತೀರಿಸಲಿಕ್ಕಾಗಿಯೇ ನಮ್ಗೆ ಶಿವಯ್ಯನ ರೂಪದಲ್ಲಿ ಹೀಗೆ ಬಂದಿದ್ದಾನೋ ಏನೋ. ಅವನಿಗೆ ಸ್ವಯಂ ಅಭಿಷೇಕ ಮಾಡಬೇಕು ಅನ್ನುವ ಕೋರಿಕೆ ಮುಗಿಯುತ್ತೆ. ನಾನು ಈಗಲೇ ಶುಭ್ರ ಮಾಡಿ ಒಳಗಡೆ ಇಡ್ತೀನಿ. ಇನ್ನು ಚೆನ್ನಾಗಿ ಶಿವರಾತ್ರಿ ದಿನ ನಾವು ಪೂಜೆ ಮಾಡ್ಬೋದಲ್ಲ? ಬೇಡ ಅನಾಮಿಕಾ, ನಾವು ಹಾಗೆ ಮಾಡಬಾರ್ದು. ಯಾಕೆ ಅಂದ್ರೆ ಶಿವಲಿಂಗ ಮನೆಯೊಳಗೆ ಇರಬಾರ್ದು. ಅದಕ್ಕೆ ನಮ್ಮ ಮನೆ ಎದುರು ಚಿಕ್ಕದಾದ ಹುತ್ತ ಇದೆ ಅಲ್ಲ, ಆ ಹುತ್ತದಲ್ಲಿ ಶಿವಲಿಂಗವನ್ನ ಇಡೋಣ. ಅಲ್ಲಿ ಪೂಜೆ ನಡೆಯುತ್ತೆ. ಆದ್ರಿಂದ ಎಂತಹ ಕಷ್ಟನೂ ಇರೋದಿಲ್ಲ. ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ. ಆ ಶಿವಲಿಂಗವನ್ನು ತೆಗೆದುಕೊಂಡು ಹೋಗಿ ಆ ಹುತ್ತದ ಹತ್ರ ಇಡ್ತಾರೆ. ಇನ್ನು ಅವರಿಬ್ರು ಎಷ್ಟು ಸಂತೋಷದಿಂದ ಆನಂದ ಪಡ್ತಾ ಇರ್ತಾರೆ. ಆ ಶಿವಲಿಂಗವನ್ನು ನೋಡಿ ಪ್ರತಿದಿನ ಅಲ್ಲಿಗೆ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ. ಇನ್ನು ಶಿವರಾತ್ರಿ ಹಬ್ಬ ಬಂದೇ ಬರುತ್ತೆ. ಅನಾಮಿಕ ಶಾರದ ಇಬ್ಬರು ಜಾಗರಣೆ ಮಾಡುತ್ತಾ ಸ್ವಯಂವಾಗಿ ಪರಮಶಿವನಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಎಷ್ಟೋ ಜನ ಬರುತ್ತಾರೆ. ಅವರು ಕೂಡ ಶಿವಯ್ಯನಿಗೆ ಅವರ ಕೈಯಿಂದಲೇ ಸ್ವಯಂ ಆಗಿ ಅಭಿಷೇಕ ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆ ದಿನವೆಲ್ಲ ಜಾಗರಣೆ ಮಾಡುತ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಅಲ್ಲಿರುವವರು ಅನಾಮಿಕಳ ಹತ್ರ ಹೀಗಂತಾರೆ, ಎಷ್ಟು ದಿನದಿಂದ ನಾವು ಕೋರಿಕೊಂಡಿದ್ದನ್ನ ನಿಮ್ಮಿಂದ ತೀರಿಸಿಕೊಂಡಿದ್ದಕ್ಕೆ ಬಹಳ ಸಂತೋಷವಾಗಿದೆ ಅಮ್ಮ. ಶಿವರಾತ್ರಿ ದಿನ ಸ್ವಯಂ ಆಗಿ ಸ್ವಾಮಿಯವರಿಗೆ ನಮ್ಮ ಕೈಯಿಂದ ಅಭಿಷೇಕ ನಡೆದಿದೆ ಅನ್ನೋದು ನನ್ನ ಜೀವನದಲ್ಲಿ ಯಾವತ್ತೂ ನಡೆದಿದ್ದಿಲ್ಲ. ಈ ದಿನ ನಡೆದಿದ್ದಕ್ಕೆ ಎಷ್ಟೋ ಸಂತೋಷವಾಗ್ತಾ ಇದೆ. ನಮ್ಮೆಲ್ಲರ ಕೋರಿಕೆ ತೀರಿಸಲಿಕ್ಕಾಗಿ ಸ್ವಾಮಿ ನಮಗೆ ಹೀಗೆ ದರ್ಶನ ಕೊಟ್ಟಿದ್ದಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಿವಲಿಂಗ ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಅವರೆಲ್ಲರೂ ಬಹಳ ಗಾಬರಿಯಾಗುತ್ತಾರೆ. ಅಯ್ಯ ಶಿವಯ್ಯ, ನಮ್ಮ ಕೋರಿಕೆಯನ್ನ ತೀರಿಸಲಿಕ್ಕಾಗಿ ನಮಗಾಗಿ ಇಲ್ಲಿಗೆ ಬಂದ್ಯಾ? ಶಿವಯ್ಯ, ನಮ್ಮ ಹತ್ರ ಬಂದಿದ್ದ ಹಾಗೆ ಬಂದು ಹಾಗೆ ಹೊರಟೋದ್ಯ ತಂದೆ. ಮತ್ತೆ ನಿನಗೆ ಸ್ವಯಂ ಆಗಿ ಅಭಿಷೇಕ ಮಾಡ್ಬೇಕಂದ್ರೆ ಹೇಗೆ ಸ್ವಾಮಿ? ನಮ್ಮ ಮೇಲೆ ನಿನಗೆ ಕನಿಕರವಿಲ್ವಾ? ನಮ್ಮ ಮೇಲೆ ದಯೆ ತೋರಿಸು ತಂದೆ ಎಂದು ಅವರೆಲ್ಲರೂ ಬೇಡಿಕೊಳ್ಳುತ್ತಾ ಇರ್ತಾರೆ. ಆಗ ಅವರಿಗೆ ಆಕಾಶದಿಂದ ಒಂದು ಸ್ವರ ಕೇಳಿ ಬರುತ್ತೆ. ಆ ಸ್ವರ ಅವರ ಹತ್ತಿರ ಹೀಗೆ ಮಾತಾಡುತ್ತೆ, ಅನಾಮಿಕಾ,
ನೀವ್ಯಾರು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಪ್ರತಿ ಶಿವರಾತ್ರಿ ದಿನ ಇಲ್ಲಿಯೇ ದರ್ಶನ ಕೊಡ್ತೀನಿ. ನೀವು ಸ್ವಯಂವಾಗಿ ನನಗೆ ಅಭಿಷೇಕ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೊಡ್ತೀನಿ. ಈ ಪುಣ್ಯ ಕೇವಲ ನಿನಗೆ ಮಾತ್ರವೇ ಲಭಿಸುತ್ತೆ. ಆ ಮಾತು ಕೇಳಿದವರು ಬಹಳ ಸಂತೋಷ ಪಡುತ್ತಾ ಹರ ಹರ ಮಹಾದೇವ ಶಂಭೋ ಶಂಕರ ಎನ್ನುತ್ತಾ ದೊಡ್ಡದಾಗಿ ಕೇಕೆ ಹಾಕುತ್ತಾರೆ. ನಂತರ ಆ ಸ್ವರ ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಇನ್ನು ಅಲ್ಲಿದ್ದವರೆಲ್ಲ ಆ ದಿನ ಸಂತೋಷದಿಂದ ಮನೆಗೆ ಹೊರಟು ಹೋಗುತ್ತಾರೆ. ಕೆಲವು ದಿನಗಳು ಕಳೆಯುತ್ತದೆ. ಅತ್ತೆ ಸೊಸೆಯರಿಬ್ಬರು ತಮ್ಮ ಹೊಸ ವ್ಯಾಪಾರದಲ್ಲಿ ಬಹಳ ಅಭಿವೃದ್ಧಿ ಹೊಂದುತ್ತಾ ಇರುತ್ತಾರೆ. ಬಹಳ ದುಡ್ಡು ಸಂಪಾದಿಸುತ್ತಾರೆ. ಆ ನಂತರ ಅವರೇ ಸ್ವಯಂವಾಗಿ ಎಲ್ಲಿಗಾದರೂ ಬರ್ತಾರೆ ಅಂತ ಪರಮಶಿವ ಹೇಳಿದ್ದಾನೋ ಅಲ್ಲಿ ಅವರು ಒಂದು ಗುಡಿಯನ್ನು ಕೂಡ ಏರ್ಪಾಟು ಮಾಡುತ್ತಾರೆ. ಅಲ್ಲಿ ಪ್ರತಿದಿನ ಪೂಜೆ ಮಾಡ್ಕೋತಾ ಇರ್ತಾರೆ. ಇನ್ನು ಅನಾಮಿಕ ಶಾರದ ನೋಡುತ್ತಾ ಇರುವಾಗಲೇ ದಿನಗಳು ಕಳೆಯುತ್ತಾ ಇರುತ್ತದೆ. ಮತ್ತೆ ಶಿವರಾತ್ರಿ ದಿನ ಬಂದೇ ಬರುತ್ತೆ. ಜನರೆಲ್ಲರೂ ಅಲ್ಲಿ ಸೇರಿಕೊಳ್ಳುತ್ತಾರೆ. ಶಿವಯ್ಯ ಯಾವಾಗ ಬರ್ತಾರೋ ಅಂತ ಎದುರು ನೋಡ್ತಾ ಇದ್ದೀನಿ. ನಮ್ಮ ಶಿವಯ್ಯ ಖಚಿತವಾಗಿ ಬರ್ತೀನಿ ಅಂತ ಹೇಳಿದ್ರಿಂದ ಖಚಿತವಾಗಿ ಬರ್ತಾರೆ. ಭಕ್ತಿ ಶ್ರದ್ಧೆಯಿಂದ ಅವನನ್ನ ನೆನೆಸಿಕೊಳ್ಳೋಣ. ಶಿವಯ್ಯ ಬರುವವರೆಗೂ ಅವನ ಬರವಿಗಾಗಿ ನಾವು ಪೂಜೆ ಮಾಡೋಣ ಎಂದು ಅನ್ನುತ್ತಾಳೆ. ಇನ್ನು ಅದಕ್ಕೆ ಎಲ್ಲರೂ ಸರಿ ಎಂದು ಹಾಡು ಹಾಡೋದಿಕ್ಕೆ ಶುರು ಮಾಡುತ್ತಾರೆ. ಸ್ವಲ್ಪ ಸಮಯದ ನಂತರ ಶಿವಯ್ಯ ಶಿವಲಿಂಗದ ಹಾಗೆ ಅಲ್ಲಿ ಪ್ರತ್ಯಕ್ಷವಾಗುತ್ತಾನೆ. ಅದನ್ನು ನೋಡಿ ಅವರು ಮತ್ತಷ್ಟು ಸಂತೋಷ ಪಡುತ್ತಾ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಎಲ್ಲರೂ ಆ ದಿನ ಜಾಗರಣೆ ಕೂಡ ಮಾಡುತ್ತಾರೆ. ಸ್ವಾಮಿ, ನಿನ್ನ ದಯದಿಂದ ನಾವೀಗ ಬಹಳ ಧನವಂತರಾಗಿದ್ದೀವಿ. ಆದ್ರೆ ಏನೋ ತಿಳಿಯದ ಲೋಪ, ಅದೇನೋ ಅರ್ಥವಾಗ್ತವಿಲ್ಲ ಶಿವಯ್ಯ. ನಿನ್ನ ಮನಸ್ಸಿನಲ್ಲಿರುವ ದುಃಖ ಏನು ಎಂದರೆ ಯಾರಿಗಾದರೂ ಸಹಾಯ ಮಾಡಬೇಕು, ದಾನ ಧರ್ಮ ಮಾಡಬೇಕು. ಆದರೆ ದಾನ ಧರ್ಮ ಮಾಡ್ತಾ ಹೋದರೆ ನಮಗೆ ಕೊನೆಗೇನು ಮಿಕ್ಕುವುದಿಲ್ಲ ಅನ್ನುವ ಆಲೋಚನೆಯಲ್ಲಿದ್ದೀಯಾ ಅಷ್ಟೇನಾ? ಹೌದು ಸ್ವಾಮಿ, ನೀವು ಹೇಳಿದ್ದು ನಿಜಾನೇ. ಆದ್ರೆ ನನ್ನ ಮನಸ್ಸು ಇರಲಾರದೆ ಹೋಗ್ತಾ ಇದೆ. ನೋಡು ಅನಾಮಿಕ, ದಾನ ಧರ್ಮ ಮಾಡುವುದು ಅನ್ನೋದು ಮನುಷ್ಯನ ಒಂದು ಜವಾಬ್ದಾರಿ. ನಿನಗೆ ನಾನು ಜೊತೆಯಾಗಿ ಇರುವವರೆಗೂ ನಿನ್ನ ಸಿರಿ ಸಂಪತ್ತಿಗೆ ಎಂತಹ ತೊಂದರೆಯೂ ಇರುವುದಿಲ್ಲ. ಆ ಮಾತಿಗೆ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ. ಆ ಮಾತು ಸಾಕು ಸ್ವಾಮಿ, ಇನ್ನು ನಾನು ಎಂತಹ ಕಷ್ಟನೂ ಪಡೋದಿಲ್ಲ, ಭಯಪಡಲ್ಲ ಸ್ವಾಮಿ. ನನಗೆ ನಿನ್ನ ಕೃಪೆ ಸಾಕು. ಇನ್ನು ಎಲ್ಲರೂ ಅವರೊಂದು ಸಮಸ್ಯೆಗಳನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಶಿವಯ್ಯ ಅವರೆಲ್ಲರ ಸಮಸ್ಯೆಗೆ ಪರಿಹಾರ ಹೇಳ್ತಾ ಇರ್ತಾನೆ. ಸ್ವಾಮಿ, ಇದ್ದಕ್ಕಿದ್ದ ಹಾಗೆ ಧನವಂತರು ಆಗ್ಬೇಕು ಅಂದ್ರೆ ಏನು ಮಾಡಬೇಕು? ನನಗ್ ಬಹಳ ದುಃಖವಾಗ್ತಿದೆ. ನಮ್ಮ ಮನೆಯಲ್ಲಿ ಧನ ನಿಜಕ್ಕೂ ನಿಲ್ತಾ ಇಲ್ಲ ಸ್ವಾಮಿ ಎಂದು ಅಲ್ಲಿ ಇರುವ ಭಕ್ತರಲ್ಲಿ ಒಬ್ಬಳಾದ ಕಾಂತ ಕೇಳುತ್ತಾಳೆ. ಯಾಕೆ ನಿಲ್ಲುತ್ತೆ ಕಾಂತ? ಭಿಕ್ಷುಕರ ಹತ್ತಿರ ಕೂಡ ನೀನು ದೋಚುತ್ತಾ ಇದ್ದೀಯಾ? ನಿನ್ನ ವ್ಯಾಪಾರವೆಲ್ಲ ನಿಜಾಯಿತಿಯಿಂದ ಯಾವ ದಿನವಾದರೂ ಮಾಡಿದ್ದೀಯಾ? ಪ್ರತಿ ಕಡೆ ಅಕ್ರಮ ಅನ್ಯಾಯದಿಂದಲೇ ನಡೀತಾ ಇದೆಯಾ? ತೂಕ ಹಾಕುವುದರಿಂದ ದುಡ್ಡು ಇನ್ನೊಬ್ಬರಿಗೆ ಕೊಡುವವರೆಗೂ ನಿನ್ನದೆಲ್ಲ ಮೋಸ. ಅಂತಹುದು ಲಕ್ಷ್ಮೀದೇವಿ ನಿಂಗೆ ಹೇಗೆ ಕರುಣಿಸುತ್ತಾಳೆ? ನಿನ್ನ ಬುದ್ಧಿಯನ್ನು ಬದಲಾಯಿಸಿದ ನಂತರವೇ ನಿನಗೆ ಧನ ಪ್ರಾಪ್ತಿಯಾಗುತ್ತೆ. ಇನ್ನು ಆ ಶಿವಯ್ಯ ಹೇಳಿದ ಮಾತುಗಳು ಅಲ್ಲಿರುವವರೆಲ್ಲರೂ ಕೇಳುತ್ತಾರೆ. ನೋಡಿ, ನೀವು ಒಬ್ಬರ ಮೇಲೆ ಒಬ್ಬರು ಹೀಗೆ ಚಾಡಿ ಹೇಳ್ಕೊಳ್ಳೋದು ಬಿಟ್ಬಿಡಿ. ಅದು ಅಂತಹ ಒಳ್ಳೆಯದಲ್ಲ. ಯಾರು ಮಾಡಿದ ಪಾಪಕ್ಕೆ ಅವರು ಕರ್ಮವನ್ನ ಅನುಭವಿಸುತ್ತಾರೆ. ಇಲ್ಲ ಸಲ್ಲದ ನಿಂದೆಯನ್ನು ಹಾಕಿ ನೀವು ಪಾಪವನ್ನು ಹೊರಬೇಡಿ. ಲೋಪಗಳು ಇಲ್ಲದೆ ಮನುಷ್ಯ ಇರುವುದಿಲ್ಲಲ್ಲ ಸ್ವಾಮಿ. ನಾವು ಮಾಡಿದ ಪಾಪಗಳನ್ನೆಲ್ಲ ಕಳೆದು ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ. ಅಂತಹ ತಪ್ಪು ನಮ್ಮಿಂದ ಇನ್ಯಾವತ್ತೂ ನಡೆಯಲ್ಲ ಸ್ವಾಮಿ. ನೀವು ಯಾವಾಗಾದರೂ ನೀತಿಯಿಂದ ನಡೆಯುತ್ತೀರೋ ಆಗ ನಿಮಗೆ ಎಲ್ಲ ಕಲಿತು ಬರುತ್ತೆ. ಮೊದಲು ಸ್ವಲ್ಪ ಕಷ್ಟ ನಷ್ಟ ನಡೆದರೂ ಕೂಡ ಸ್ವಲ್ಪ ಕಾಲದ ನಂತರ ನಿಮಗೆಲ್ಲ ಒಳ್ಳೆಯದೇ ನಡೆಯುತ್ತೆ. ನೀವು ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ನಡೆಯುತ್ತೆ, ಕೆಟ್ಟದ್ದು ನೆನೆದರೆ ಕೆಟ್ಟದ್ದೇ ಆಗುತ್ತೆ. ಈಗಲಾದರೂ ನೀವು ಏನು ಮಾಡಬೇಕೋ ಆಲೋಚಿಸಿಕೊಂಡು ಆ ದಾರಿಯಲ್ಲೇ ನಡೆಯಿರಿ. ಇನ್ನು ಶಿವಯ್ಯನ ಸ್ವರ ಹಾಗೆ ಕೇಳಿಸಿದ್ದರಿಂದ ಅಲ್ಲಿರುವವರೆಲ್ಲರೂ ಸರಿ ಎಂದು ಮಾತನಾಡುತ್ತಾರೆ. ಇನ್ನು ಸ್ವಾಮಿಗೆ ಪೂಜೆ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಕಳೆಯುತ್ತಾರೆ. ಆ ದಿನ ರಾತ್ರಿಯೆಲ್ಲ ಜಾಗರಣೆಯಿಂದ ಕಳೆದು ಹೋಗುತ್ತದೆ. ಇರುವವರೆಲ್ಲರನ್ನು ಸ್ವಾಮೀಜಿ ಆಶೀರ್ವದಿಸುತ್ತಾರೆ. ನಂತರ ಆ ಲಿಂಗ ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಇನ್ನು ಎಲ್ಲರೂ ಅವರವರ ಮನೆಗೆ ಸಂತೋಷದಿಂದ ಹೋಗಿ ಸಂತೋಷದಿಂದ ಅವರ ಜೀವನವನ್ನು ಕಳೀತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.